ಮೋದಿ ಆಡಿರೋ ಮಾತೆ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿದೆ. ಕರ್ನಾಟಕದ ಮರ್ಯಾದೆ ಪ್ರಶ್ನೆ ಪ್ರಸ್ತಾಪಿಸಿ ಕಾಂಗ್ರೆಸ್ ಈ ಅಸ್ತ್ರವನ್ನು ಉಪಯೋಗ ಮಾಡಿಕೊಳ್ತಾ ಇದೆ. ನರೇಂದ್ರ ಮೋದಿ ಆಡಿರೋ ಮಾತೆ ಕಾಂಗ್ರೆಸ್ ನಾಯಕರಿಗೆ ಈಗ ಅಸ್ತ್ರವಾಗಿದೆ. ಕರ್ನಾಟಕದ ಮರ್ಯಾದೆ ಪ್ರಶ್ನೆ ಪ್ರಸ್ತಾಪಿಸಿದೆ ಕಾಂಗ್ರೆಸ್. ಬೇರೆ ರಾಜ್ಯದಲ್ಲಿ ಮೋದಿ ಕರ್ನಾಟಕದ ಮರ್ಯಾದೆ ತೆಗೆದಿದ್ದಾರೆ. ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅಲ್ಪಸಂಖ್ಯಾತ ಮೀಸಲಾತಿ ಹೆಚ್ಚಳವಾಗಿದ್ದಾಗಿ ಸುಳ್ಳು ಹೇಳ್ತಾರೆ. ಇಷ್ಟು ಸುಳ್ಳು ಹೇಳ್ತಾರಲ್ಲ. ಏಪ್ರಿಲ್ 21 ಮತ್ತು 23 ರಾಜಸ್ಥಾನದಲ್ಲಿ ಏನು ಹೇಳ್ತಾರೆ, ಮತ್ತೆ ರಾಜಸ್ಥಾನಿಗೆ ಬಂದಾಗ ರಾಮನ್ ಬಿಟ್ಟರು, ಹನುಮಾನಿಗೆ ಹಿಡಿದು ಹನುಮಾನ್ ಹೆಸರಲ್ಲಿ ಓಟ್ ಕೇಳ್ತಾರೆ. ಭಗವಾನ್ ಹನುಮಾನ್ ಎಲ್ಲರಿಗೂ ಹನುಮಾನ್ ಚಾಲೀಸ ಇದು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಮತ್ತು ಅಲ್ಲಿ ಹೋಗಿ ಕರ್ನಾಟಕದ ಮರ್ಯಾದೆ ಕಿತ್ತದ್ದು ಬೇರೆ. ಇವರು ಇಲ್ಲಿ ಯಾವ ಒಂದು ಪ್ರಕರಣ ದಾಖಲೆ ಆಗಿತ್ತು, ಚಿಕ್ಕಪೇಟ್ನಲ್ಲಿ ಯಾವುದೋ ಒಬ್ಬ ಅಂಗಡಿ ಮಾಲಕ ಹನುಮಾನ್ ಚಾಲೀಸ ಹಾಕಿದ್ದಂತೆ. ಅದಕ್ಕೆ ಹನುಮಾನ್ ಚಾಲೀಸ ಹಾಕಿದ್ಕೆ ಅವನಿಗೆ ಹೊಡೆದ್ಬಿಟ್ರು, ಮಾಡಿಬಿಟ್ರು, ಹಾಸ್ಪಿಟಲೈಸ್ ಆಗಿಬಿಟ್ಟ ಅಂದ್ಬಿಟ್ಟು ಇನ್ನು ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪನಿ ಎಲ್ಲ ಮಾಡಿತ್ತು. ಅದರಲ್ಲಿ ಉದಯ್ ಗರುಡಾಚಾರ್ BJP MLA ಸ್ಥಳೀಯ ಮುಖಂಡರೇ ಹೇಳಿದ್ದಾರೆ ಹಾಗೇನೂ ಆಗಿಲ್ಲ, ಇದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ಬೇಡಿ ಅಂತ ತೇಜಸ್ವಿ ಸೂರ್ಯಗೆ ಮನವಿ ಮಾಡಿದ್ರು ಕೂಡ ಮಾಡಿಲ್ಲ. ತೇಜಸ್ವಿ ಸೂರ್ಯ ಅದು ಗಮನಕ್ಕೆ ತೊಗೊಂಡ್ಲಾರ್ದೆ ದೊಡ್ಡದು ಮಾಡ್ದ ಅಂತ BJP MLAನೇ ಹೇಳ್ತಾ ಇದ್ದಾರೆ. ಅಲ್ಲಿ ಅಂಥದ್ದು ಘಟನೆ ನಡೆದಿಲ್ಲ ಅಂತ BJP MLA ಹೇಳಿದ್ರು. FIRನಲ್ಲಿ ಕೂಡ ಹನುಮಾನ್ ಚಾಲೀಸ ಅಂತ ಬಂದಿಲ್ಲ, ಭಜನೆ ಅಂತಲೂ ಬಂದಿಲ್ಲ, ಮ್ಯೂಸಿಕ್ ಅಂತ ಬಂದಿರೋದು. ಅದಾದಮೇಲೆ ಇವರು ಭಜನೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ FIRನಲ್ಲಿ ಹಾಕಿರೋದು. ಇವತ್ತು ಕರ್ನಾಟಕದ ಮರ್ಯಾದೆ ಹೋಗಲ್ಲಿ ತೆಗಿತಾರೆ. ಇವತ್ತು ಅದನ್ನು ರಾಜಸ್ಥಾನ ಚುನಾವಣೆಯಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ, ಇಲ್ಲದ ಸಲ್ಲದ ಆರೋಪ. ಅವರೇನು ಹೇಳ್ತಾರೆ, ನಾವು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸಲ್ಮಾನರ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ, SC ST ಮೀಸಲಾತಿಯನ್ನು ಕಸ್ಕೊಂಡು ಮೈನಾರಿಟಿ ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನು ಮುಸಲ್ಮಾನರಿಂದ ಕಸ್ಕೊಂಡು ವಾಪಸ್ SC ST ಕೊಟ್ಟಿದ್ದಾರೆ ಅಂತ. ಇಷ್ಟೊಂದು ಜನ ತಾವು ಇದ್ದೀರಾ, ಎಲ್ಲರಿಗೂ 25-30 ವರ್ಷದ ನಿಮ್ಮದು ಜರ್ನಲಿಸಮ್ ಎಕ್ಸ್ಪೀರಿಯನ್ಸ್ ಇದೆ. ಯಾವತ್ತನ ಕಾಂಗ್ರೆಸ್ ಇಂಥದ್ದು ಮಾಡಿದೆಯಾ ಇಲ್ಲಿ, ಅಥವಾ ಬೇರೆ ಕಡೆ ಮಾಡಿದೆಯಾ? ಇನ್ಫ್ಯಾಕ್ಟ್ BJPಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚೆಲ್ಲಾಟ ಆಡಿದ್ದು. ಅವ್ರ ಸರ್ಕಾರ ಇವತ್ತು ವಿರೋಧ ಪಕ್ಷ, ಅವರ ಸರ್ಕಾರ ಪತನ ಆಗಲಿಕ್ಕೆ ಮತ್ತು BJP ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ಪ್ರಮುಖ ಕಾರಣ ಇದು ಕೂಡ. 2A ಮೀಸಲಾತಿ ಜೊತೆ ಚೆಲ್ಲಾಟ ಆಡಿದ್ದು ಯಾರು? ಕಾಂಗ್ರೆಸ್ಸಾ BJPನ? ಸದಾಶಿವ ಆಯೋಗದ ಮೀಸಲಾತಿನ ಚೆಲ್ಲಾಟ ಯಾರು ಆಡಿದ್ದು? ಕಾಂಗ್ರೆಸ್ಸಾ BJPನ? ಆ ಸದಾಶಿವ ಆಯೋಗನೇ ದಬ್ಬಿಟ್ಟು ಇವರು ಅದ್ರ ಮೇಲೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮಾಧುಸ್ವಾಮಿ ಅವ್ರದ್ದು, ಅವರೇ ಹಂಚಿಕೆ ಮಾಡಿಬಿಟ್ರು ರಿಸರ್ವೇಷನ್ನು. ಬಂಜಾರ ಸಮಾಜದವರು ಇದೇ ಉಮೇಶ್ ಜಾಧವ್ ಅವರ ಸರ್ಕಾರ ಇದ್ದಾಗ ಉಮೇಶ್ ಜಾಧವ್ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೂ ರೆಡಿ ಇರಲಿಲ್ಲ. ಇದೇ ಉಮೇಶ್ ಜಾಧವ್ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವ್ರ ಮನೆಗೆ ಕಲ್ತೂರಾಟ ಆಗಿಲ್ವಾ? ಮರ್ತೋಗ್ಬಿಟ್ರ BJPಯವರು, ಮೋದಿಯವರು ಮರ್ತೋಗ್ಬಿಟ್ರ? ಇದು ರಿಸರ್ವೇಷನ್ ಜೊತೆ ಯಾರು ಚೆಲ್ಲಾಟ ಆಡಿದ್ದೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.